ಮಿಥುನ ರಾಶಿಗೆ ಗುರು ಪ್ರವೇಶ ಆಗ್ತಾ ಇದೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳೇನು, ನಿಮ್ಮ ಆರೋಗ್ಯ, ವ್ಯಾಪಾರ, ವ್ಯವಹಾರ, ಮದುವೆ ಹಾಗೂ ದಾಂಪತ್ಯ ಜೀವನಗಳಲ್ಲಿ ಈ ಒಂದು ಗುರುವಿನ ಸಂಚಾರದಿಂದಾಗಿ ಬದಲಾವಣೆಗಳು, ಒಂದಷ್ಟು ರೀತಿಯಾಗಿರ್ತಕ್ಕಂತಹ ವಿಶೇಷ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥದ್ದಿದೆ ಈ ಗುರು ಸಂಚಾರದಿಂದಾಗಿ. ಹಾಗಾಗಿ ಮಿಥುನ ರಾಶಿಗೆ ಯಾವ ರೀತಿ ಫಲಾನುಫಲಗಳಿದೆ ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಿಥುನ ರಾಶಿ ರಾಶಿಯಾಧಿಪತಿ ಬುಧ. ಈ ರಾಶಿಗೆ ಗುರು ಮೇ 14ಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಸಂಚಾರದಿಂದಾಗಿ ಗುರುಬಲ ಅಂತಕ್ಕಂಥದ್ದು ಮಿಥುನ ರಾಶಿಗೆ ಯಾವ ರೀತಿ ಇರುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ಮಿಥುನ ರಾಶಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡುತ್ತೆ. ಮಿಥುನ ರಾಶಿಯವರು ಬಹಳ ಪರಿಸ್ಥಿತಿ ಇರುವಂಥದ್ದು. ಯಾಕಂದ್ರೆ ಅವರು ಒಂದು ದೃಢ ನಿರ್ಧಾರ ಏನ್ ಮಾಡ್ತಾರೆ, ಆ ನಿರ್ಧಾರವನ್ನ ದೃಢವಾಗಿ ತೆಗೆದುಕೊಂಡಾಗ ನಿಮ್ಮ ಕೆಲಸ ಕಾರ್ಯಗಳು ಪೂರ್ಣ ಆಗುತ್ತೆ, ಗೆಲ್ಲುತ್ತೆ, ಸೋಲುತ್ತೆ. ಒಂದು ನಿರ್ಧಾರವನ್ನ ತಗೋಬೇಕು, ಆ ನಿರ್ಧಾರ ತಗೊಂಡ ಮೇಲೆ ನೀವು ಗೆಲ್ಲುವ ರೀತಿ ಅದಕ್ಕೆ ಕುರಿತಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಿಥುನ ರಾಶಿಯವರು ಮಾಡಬೇಕಾಗ್ತದೆ. ಹಾಗೆ ಕೋಪ ಬರುವಂತದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಆದ್ರೆ ಈ ಕೋಪದ ಕೈಗೆ ನಿಮ್ಮ ಬುದ್ಧಿಯನ್ನ ಕೊಟ್ಟು ಹಲವಾರು ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳನ್ನ ಎದುರಿಸ್ತಕ್ಕಂತಹ ಸಂಭವ ಕೂಡ ಇರುವಂಥದ್ದು. ಕೋಪವನ್ನ ಪೂರಕವಾಗಿ, ಈಗ ನಿಮ್ಮ ಬಗ್ಗೆ ಯಾರಾದರೂ ಹೀಯಾಳಿಸಿ ಮಾತಾಡಿದ್ರೆ ಅದಕ್ಕೆ ಕೋಪ ಮಾಡಿಕೊಂಡು ಇನ್ನು ಮುಂದೆ ನನ್ನ ಬಗ್ಗೆ ಯಾರು ಕೂಡ ಹೀಯಾಳಿಸಿ ಮಾತಾಡದಂತೆ ನಾನು ಇರ್ತೇನೆ ಅಂತ ನೀವು ಅನ್ಕೊಂಡ್ರೆ ಅದು ಪ್ರೊಡಕ್ಟಿವ್ ಆಗ್ತದೆ. ಇನ್ನು ನೀವು ಏನು ನನ್ನ ಬಗ್ಗೆ ಮಾತಾಡಿದ್ರು ಅಂತ ಹೇಳಿ ಅವರ ಮೇಲೆ ಕೋಪ ಮಾಡಿಕೊಂಡು ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ಬೈಯುವಂಥದ್ದು, ಈ ರೀತಿ ನಿಮ್ಮ ಕೋಪದಿಂದ ಯಾವುದೇ ಲಾಭಗಳನ್ನ ನೀವು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಮಿಥುನ ರಾಶಿಯವರು ಸ್ವಲ್ಪ ಮೂಡಿ ವ್ಯಕ್ತಿಗಳು. ಅವರ ಮನಸ್ಸು ಚೆನ್ನಾಗಿದ್ರೆ ಎಲ್ಲಾ ಕೆಲಸ ಕೂಡ ಅವ್ರಿಗೆ ಚೆನ್ನಾಗಿ ಆಗ್ತಾ ಇರುತ್ತೆ. ಅದೇ ಒಂಚೂರು ಮನಸ್ಸು ಕೆಡಿಸ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಕೂಡ ಯಾವುದೇ ಕೆಲಸ ಆದ್ರೂ ಕೂಡ ಅಡೆತಡೆಗಳಂತಕ್ಕಂಥದ್ದು ಬಹಳ ಬಂದ್ಬಿಡುತ್ತೆ. ಸಾಮಾನ್ಯವಾಗಿ ಮಿಥುನ ರಾಶಿಯವರು ಕಾಲಪುರುಷನ ಕುಂಡಲಿಯಲ್ಲಿ ನಾವು ನೋಡುವಂಥದ್ದು 3ನೇ ಮನೆಯಲ್ಲಿ ಈ ಒಂದು ಮಿಥುನ ರಾಶಿ, 3ನೇ ರಾಶಿ ಮಿಥುನ ರಾಶಿಯಾಗಿರ್ತಕ್ಕಂಥ ಮಾತುಗಾರಿಕೆಗೆ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಮಿಥುನ ರಾಶಿಯವರ ಜೊತೆ ನೀವೇನಾದ್ರೂ ಮಾತಾಡ್ತೀರಿ, ವ್ಯವಹಾರ ಮಾಡ್ತೀರಿ ಅಂದಾಗ ಬಹಳ ಹುಷಾರಾಗಿರ್ಬೇಕು. ಯಾಕೆ ಅಂದ್ರೆ ಮಿಥುನ ರಾಶಿಯವರನ್ನ ಮಾತಿನಲ್ಲಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಅವರು ತಪ್ಪೋ ಸರಿನೋ ಆದ್ರೂ ಕೂಡ ಮಾತಿನಲ್ಲಿ ಮಿಥುನ ರಾಶಿಯವರನ್ನ ಗೆಲ್ಲೋದು ಬಹಳ ಕಷ್ಟ. ಇವರೇನಾದ್ರೂ ನ್ಯೂಸ್ ಆಂಕರ್ಗಳಾಗಿರ್ಬೋದು ಅಥವಾ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ತಮ್ಮ ಜೀವನವನ್ನ ರೂಪಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಮಾತುಗಾರಿಕೆಯಲ್ಲಿ ಮುಂದುವರೆದಿರ್ತಾರೆ. ಅವರಿಗೆ ಬಹಳ ಹೆಸರುವಾಸಿ ಇರುತ್ತೆ ಅವರ ಮಾತುಗಾರಿಕೆಗೆ. ಅವರು ಪರಿಪೂರ್ಣವಾಗಿ ಮಾತುಗಾರಿಕೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಸಾಧನೆಗಳನ್ನ ಮಾಡಿರ್ತಾರೆ. ಒಬ್ಬ RJ ಆಗಿ, ಒಬ್ಬ VJ ಆಗಿ, ನಮ್ಮ ರೇಡಿಯೋದಲ್ಲಿ ಅಥವಾ ಟಿವಿಯಲ್ಲಿ ಬರುವಂತಹ ಆಂಕರ್ಗಳು, ಇವರಿಗೆ ಮಾತೇ ಬಂಡವಾಳವಾಗಿರುತ್ತೆ. ಹಾಗೆ ಈ 3ನೇ ಮನೆ ಅಂತಕ್ಕಂಥದ್ದು ಕೂಡ ಈ ಸೋಷಿಯಲ್ ಮೀಡಿಯಾ ಎಲ್ಲದಕ್ಕೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮಿಥುನ ರಾಶಿಯವರು ಈ ಕೆಲಸಗಳನ್ನ ನೀವೇನಾದ್ರೂ ಒಂದು ವೃತ್ತಿ ಅಂತ ಹೇಳಿ ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡಿದ್ದೇ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನ ನೀವು ಒಂದೇ ಸರಿ ಮಾಡಕ್ ಹೋಗಿ ಹಲವಾರು ರೀತಿಯಾಗಿರ್ತಕ್ಕಂತಹ ಕಷ್ಟಗಳಿಗೆ ಎದುರಾಕೊಳ್ಳೋದು ನಿಮ್ಮ ಜೀವನದಲ್ಲಿ ನೀವು ಮಾಡತಕ್ಕಂತಹ ಮೊದಲನೇ ತಪ್ಪು. ಯಾಕಂದ್ರೆ ಕೆಲಸ ಮಾಡಬೇಕು ಸರಿ, ಆದ್ರೆ ಎಲ್ಲಾ ಕೆಲಸಗಳನ್ನ ಒಟ್ಟಿಗೆ ಮಾಡ್ತೀನಿ, ಒಬ್ಬನೇ ನಿಭಾಯಿಸ್ತೀನಿ ಅಂತ ಹೋದಾಗ ಸಮಸ್ಯೆಗಳಂತಕ್ಕಂಥದ್ದು ನಿಮಗೆ ಬರುತ್ತೆ. ಪೂರ್ಣವಾಗಿ ಇದನ್ನು ನೀವು ನಿಮ್ಮ ಕೆಲಸ ಕಾರ್ಯಗಳೇನಿರುತ್ತೆ, ಒಂದು ಕೆಲಸವನ್ನ ಮಾತ್ರ ಒಂದು ಬಾರಿಗೆ ಮಾಡಬೇಕು. 10 ಬಾರಿ ಇದೇ ಸಮಸ್ಯೆಯಿಂದ ಮಿಥುನ ರಾಶಿಯವರು ಎಡವುತ್ತಿರುವಂಥದ್ದು. ತುಂಬಾ ಕೆಲಸಗಳನ್ನ ಒಂದೇ ಬಾರಿ ಮಾಡ್ಲಿಕ್ಕೆ ಹೋಗಿ ಆ ಕೆಲಸವೂ ಪೂರ್ಣ ಆಗುದಿಲ್ಲ, ಈ ಕೆಲಸವೂ ಪೂರ್ಣ ಆಗುದಿಲ್ಲ. ಹಾಗಾಗಿ ಒಂದು ಕೆಲಸದ ಕಡೆ ಗಮನ ಕೊಟ್ಟು ನೀವು ಆ ಕೆಲಸವನ್ನ ಪೂರ್ಣವಾಗುವವರೆಗೆ ಕೂಡ ಅದರ ಕಡೆ ಗಮನ ಕೊಟ್ಟಾಗ ನಿಮ್ಮ ಕೆಲಸ ಕಾರ್ಯಗಳು ಪೂರ್ಣವಾಗುವಂಥದ್ದು. ಬಹಳ ವಿದ್ಯೆಯನ್ನ ಕಲಿಯುವಂತಹ ಶಕ್ತಿ ಮಿಥುನ ರಾಶಿಯವರಿಗಿರುತ್ತೆ. ಬಹುಭಾಷಾವಾದಿಗಳಾಗಿರ್ತಾರೆ, ಹಲವಾರು ಭಾಷೆಯಲ್ಲಿ ಮಾತಾಡ್ತಕ್ಕಂತಹ ಚೈತನ್ಯ ಎಲ್ಲವೂ ಕೂಡ ಮಿಥುನ ರಾಶಿಯಲ್ಲಿ ಇರುವಂಥದ್ದು. ಆಗ್ಲೇ ಹೇಳಿದಾಗೆ ಯಾವುದೇ ಕಾರಣಕ್ಕೂ ಯಾವುದೇ ಭಾಷೆಯಲ್ಲಾದ್ರೂ ಕೂಡ ಇವರು ಮಾತಿನಲ್ಲಿ ಸೋಲುವಂಥದ್ದಿಲ್ಲ. ಹಾಗೆ ಬೇಕಾದ್ರೆ ಹೋಗಿ ಸ್ವಯಂವಾಗಿ ನಾನೇ ಪರಿಚಯ ಮಾಡಿಕೊಳ್ತೇನೆ ಅಂತ ಹೇಳಿ ಪರಿಚಯ ಮಾಡಿಕೊಳ್ತಕ್ಕಂತಹ ಶಕ್ತಿ ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ಹೆಚ್ಚಾಗಿರುವಂಥದ್ದು. ಒಂದು ಆಹಾರ ಯಾವುದೇ ಆದ್ರೂ ಕೂಡ ಮಿತವಾಗಿ ನಾವು ಸೇವಿಸಿದಾಗ ನಮ್ಮ ಆರೋಗ್ಯ ಎಲ್ಲವೂ ಕೂಡ ಚೆನ್ನಾಗಿರ್ತದೆ. ಮಿಥುನ ರಾಶಿಯವರು ನಿಮ್ಮ ಫುಡ್ ಮೇಲೆ ಒಂದಷ್ಟು ಕಂಟ್ರೋಲ್ ಅನ್ನ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ದೇಹ ಅಂತಕ್ಕಂಥದ್ದು ಕೂಡ
ಪರಿಪೂರ್ಣವಾಗಿ ಚೆನ್ನಾಗಿ ಅಭಿವೃದ್ಧಿ ಆಗುವ ಕಡೆ ಹೋಗ್ತದೆ. ಇಲ್ಲ ಅಂದರೆ ನಿಮ್ಗೆ ಯಾವುದಾದ್ರೂ ಒಂದು ರೋಗ ರುಜಿನಗಳು ಬರುವಂತಹ ಸಂಭವ ಕೂಡ ಇರುವಂಥದ್ದು. ಇನ್ನು ಮಿಥುನ ರಾಶಿಯವರ ಶುಭ ಸಂಖ್ಯೆಗಳು ಯಾವುದು ಅಂದರೆ 3, 5, 6 ಮತ್ತು 8. ಈ ರಾಶಿ ಅನುಗುಣವಾಗಿರ್ತಕ್ಕಂತಹ ಸಂಖ್ಯೆಗಳನ್ನು ನೀವು ಯಾವ ರೀತಿ ಬಳಸ್ಕೋಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರನ್ನು ಟೋಟಲ್ ಮಾಡಿದಾಗ ಈ ಸಂಖ್ಯೆಗಳನ್ನು ತಗೋಬೇಕು. ಹಾಗೆ ನಿಮ್ಮ ಗಾಡಿ ನಂಬರನ್ನು ಟೋಟಲ್ ಮಾಡಿದಾಗ ಈ ಸಂಖ್ಯೆಗಳನ್ನು ನೀವು ಉಪಯೋಗಿಸಿದಾಗ ಅದನ್ನು ರಿಪೀಟೆಡ್ ಆಗಿ ಗಾಡಿ ನಂಬರು ಅದೇ ಸಂಖ್ಯೆ ಎಲ್ಲವನ್ನ ಕೂಡ ಅದೇ ಸಂಖ್ಯೆಗೆ ತೆಗೆದುಕೊಂಡು ಬಂದಾಗ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಕ್ಸಸ್ ಆಗಲಿಕ್ಕೆ, ನಿಮಗೆ ಧನ ಕನಕ ವಸ್ತು ವಾಹನಾದಿ ದುಪ್ಪಟ್ಟಾಗಲಿಕ್ಕೆ ಈ ಸಂಖ್ಯೆಗಳು ಕೂಡ ಸಹಾಯ ಮಾಡ್ತಕ್ಕಂಥದ್ದು. ಇನ್ನು ಈ ಒಂದು ಗುರು ಸಂಚಾರದಿಂದಾಗಿ ಇರತಕ್ಕಂತಹ ಫಲಾನುಫಲಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ. ಹಾಗೆ ಈ ಗುರು ಸಂಚಾರದಿಂದಾಗಿ ನಿಮಗಿರ್ತಕ್ಕಂತಹ ಫಲಾನುಫಲಗಳು ಯಾವ ರೀತಿ ಇರುತ್ತೆ ಅಂದರೆ ಹೆತ್ತವರ ಜೊತೆ ಒಂದಷ್ಟು ಜಗಳಗಳಾಗುವಂತಹ ಸಾಧ್ಯತೆ ಕಾಣಿಸ್ತಾ ಇರುವಂಥದ್ದು. ಹಾಗೆ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಮಿಥುನ ರಾಶಿಯವರಿಗೆ ನೀವು ಯಾವುದೇ ಕೆಲಸ ಮಾಡ್ತಾ ಇರಿ, ಸ್ವಲ್ಪ ಒತ್ತಡದಿಂದ ನೀವು ಸ್ವಲ್ಪ ಸ್ಟ್ರೆಸ್, ನಾನು ಆಗಲೇ ಹೇಳಿದೆ 2-3 ಕೆಲಸವನ್ನು ಒಟ್ಟಿಗೆ ಮಾಡ್ತಕ್ಕಂತಹ ರಾಶಿ ಮಿಥುನ ರಾಶಿ ಅಂತ ಹೇಳಿ. ಆ ರೀತಿ 2-3 ಕೆಲಸಗಳಲ್ಲಿ ನೀವು ತೊಡಗಿಸ್ಕೊಂಡಾಗ ನಿಮ್ಮ ಸಮಸ್ಯೆಗಳು, ನಿಮಗೆ ಒತ್ತಡ ಅಂತಕ್ಕಂಥದ್ದು ಯೂಶ್ವಲಿ ಜಾಸ್ತಿ ಆಗ್ತದೆ. ಹಾಗಾಗಿ ಅದನ್ನು ಪರಿಪೂರ್ಣವಾಗಿ ಕಮ್ಮಿ ಮಾಡಿಕೊಂಡು ಒಂದೇ ಕಡೆ ಫೋಕಸ್ ಮಾಡ್ಕೊಳ್ಳಿ. ಮನೆಗೆ ಸ್ವಲ್ಪ ಹಾವು ಅಥವಾ ವಿಷಜೀವಿಗಳು ಬರ್ತಕ್ಕಂತಹ ಸಂಭವ ಇದೆ. ಯಾಕಂದರೆ ರಾಹುವಿನ ಸ್ಥಾನದಿಂದಾಗಿ ಈ ಒಂದು ವಿಷಜೀವಿಗಳು ಅಥವಾ ನಿಮಗೆ ವಿಷಜೀವಿಗಳು ಕಾಣುವಂಥದ್ದು, ಹಾವು ಕಾಣಿಸುವಂಥದ್ದೆಲ್ಲೋ ಹೋಗಿರ್ತೀರಿ, ನಿಮಗೆ ಮಾತ್ರ ಹಾವು ಕಾಣಿಸುತ್ತೆ, ಬೇರೆ ಯಾರಿಗೂ ಕಾಣಿಸಲ್ಲ. ಈ ರೀತಿ ಸಂಭವಗಳು ಕೂಡ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಈ ವಿಷಜಂತುಗಳಿಂದ ನಾನು ಹಿಡಿಯಕ್ಕೆ ಹೋಗ್ತೀನಿ, ಮಾಡಕ್ಕೆ ಹೋಗ್ತೀನಿ ಅಂತ ಯಾರಾದರೂ ದುಸ್ಸಾಹಸವನ್ನು ಮಾಡುವಂಥವ್ರು ಇದ್ದರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಇದರಿಂದಾಗಿ ನಿಮ್ಮ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಹಾಗಾಗಿ ಆ ಥರ ಏನಾದರೂ ಸಂಭವ ಇದ್ದರೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಗೊತ್ತಿದ್ದ ವ್ಯಕ್ತಿಗಳಿಂದ, ಪರಿಚಯ ಇದ್ದ ವ್ಯಕ್ತಿಗಳಿಂದ ನಷ್ಟಕ್ಕೆ ದಾರಿ ಅಂತ ತೋರಿಸ್ತದೆ. ಅಂದರೆ ನಿಮ್ಮ ಸ್ನೇಹಿತರಾಗಿರ್ಬೋದು, ಅವ್ರ ಜೊತೆ ಯಾವುದೋ ಒಂದು ವ್ಯವಹಾರ ಮಾಡಿರ್ತೀರಿ, ಆ ವ್ಯವಹಾರ ಚೆನ್ನಾಗಿ ನಡೀತಾ ಇರ್ತದೆ. ಆದರೆ ಸಡನ್ನಾಗಿ ಆ ವ್ಯಕ್ತಿ ಏನೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡು ನಿಮಗೆ ಮೋಸ ಮಾಡ್ತಕ್ಕಂತಹ ಸಂಭವ ಇರುವಂಥದ್ದು. ಆರೋಗ್ಯದ ವಿಚಾರದಲ್ಲಿ ನೀವು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಈ ಒಂದು ಗುರು ಸಂಚಾರ ಫಲದಿಂದ ಎದುರಿಸ್ಬೋದು. ಮೀಡಿಯಾ ಫೀಲ್ಡಲ್ಲಿರೋರು ಬಹಳ ಎಚ್ಚರಿಕೆಯಿಂದ ಇರಿ. ಯಾವುದೋ ಒಂದು ಮಾತಾಡಿ, ಅಂದರೆ ಬಿರುಸಿನಿಂದ ಮಾತನಾಡಿ ನೀವು ಪೇಚೆಗೆ ಸಿಗಾಕೊಳ್ಳುವಂತಹ ಪರಿಸ್ಥಿತಿ. ಏನೋ ಒಂದು ಕಾಮಿಡಿಯಾಗಿ ಮಾತಾಡಿರ್ತೀರಿ, ಆದರೆ ನೀವು ಮಾತಾಡಿರುವಂಥದ್ದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಜನರು ನಿಮ್ಮನ್ನು ಚೀಮಾರಿ ಹಾಕುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಮಾತಾಡಬೇಕಾದ್ರೆ ಪದ ಬಳಕೆ ಅಂತ ಏನು ಮಾಡ್ತೀರಿ ಅದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ. ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾ ಇರ್ತಾರೆ, ಗುರುಜಿ ಏನಿದು ನೀವು ಕೈಗೆ ಹಾಕಿರೋದು ಮಣಿಗಳು, ನಮಗೂ ಇದರ ಬಗ್ಗೆ ಹೇಳಿ ಅಂತ ಹೇಳಿ. ನೋಡಿ, ಮಿಥುನ ರಾಶಿಗೆ ಅನುಗುಣವಾಗಿ ಈ ಬ್ರೇಸ್ಲೆಟ್ಗಳನ್ನು ವಿಶೇಷವಾಗಿ ತರಿಸಿದ್ದೇವೆ. ಇದು ಗುರುವಿನ ಅಂಶವುಳ್ಳಂತಹ ಬ್ರೇಸ್ಲೆಟ್. ಇದನ್ನ ನೀವು ನಿಮ್ಮ ಕೈಯಲ್ಲಿ ಧಾರಣೆ ಮಾಡ್ಕೊಳ್ಳೋದ್ರಿಂದ ಗುರುವಿನ ಬಲ ಅಂತಕ್ಕಂಥದ್ದು ನಿಮ್ಮ ಜೊತೆ ಸದಾ ಇರ್ತದೆ. ಹಾಗೆ ಯಾವತ್ತೂ ಕೂಡ ರಾಶ್ಯಾಧಿಪತಿ ಇರ್ತಕ್ಕಂಥವನು ನಮ್ಮ ಎಲ್ಲಾ ಕಷ್ಟ ನಷ್ಟಗಳನ್ನು ನೋಡ್ತಕ್ಕಂಥದ್ದು. ಹಾಗೆ ಬುಧನ ಅನುಗ್ರಹ ಉಳ್ಳಂತಹ ಈ ಒಂದು ಬ್ರೇಸ್ಲೆಟ್ಗಳನ್ನ, ಈ ಎರಡನ್ನ ಕಾಂಬಿನೇಷನ್ ಮಾಡಿ ನೀವು ನಿಮ್ಮ ಹಸ್ತದಲ್ಲಿ ಧರಿಸೋದ್ರಿಂದ ನಿಮ್ಮ ಕಷ್ಟಗಳು ಪರಿಪೂರ್ಣವಾಗಿ ಪರಿಹಾರ ಆಗುತ್ತೆ. ಗುರುಬಲ ಅಂತಕ್ಕಂಥದ್ದು ಜೊತೆಗೆ ಬುಧ ರಾಶ್ಯಾಧಿಪತಿ ಇಬ್ಬರ ಬಲ ಕೂಡ ನಿಮ್ಮ ಜೊತೆ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಮುಂದಕ್ಕೆ ಹೋಗುತ್ತೆ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ವಿದ್ಯಾಭ್ಯಾಸ, ಮಕ್ಕಳು ಕೂಡ ಇದನ್ನು ಧರಿಸ್ಬೋದು, ಸ್ತ್ರೀ ಹೆಣ್ಣು ಮಕ್ಕಳು ಕೂಡ ಇದನ್ನು ಧರಿಸ್ಬೋದು. ಇದನ್ನು ನಿಮ್ಮ ಕೈಯಲ್ಲಿ ನೀವು ಧಾರಣೆ ಮಾಡಿದ್ದಾಯ್ತು ಅಂದ್ರೆ ಗುರುವಿನ ಬಲ ಹಾಗೆ ಜೊತೆಯಲ್ಲಿ ರಾಶ್ಯಾಧಿಪತಿ ಬುಧನ ಬಲ ಕೂಡ ನಿಮಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಬರದೆ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸಾಧ್ಯವಾದಂಥವರು ಇದನ್ನ ತರಿಸಿ ಹಾಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಈ ಒಂದು ಮಣಿಗಳು 100% ಸಹಾಯಕವಾಗಿರ್ತದೆ. ಇದನ್ನ ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗೆ ಇನ್ನ ಒಂದು ಗುರುವಿನ ಅನುಗ್ರಹವನ್ನು ಪಡೆಯೋದಕ್ಕೆ ನೀವು ಏನು ಮಾಡ್ಬೋದು ಅಂದರೆ, ಯಾವುದಾದ್ರೂ ಗುರು ದೇವಸ್ಥಾನಕ್ಕೆ ಹೋಗಿ ಅಥವಾ ನಿಮ್ಮ ಗುರುಗಳು ಯಾರೇ ನಿಮ್ಮ ಗುರುಗಳಾಗಿದ್ರೂ ಕೂಡ ಅವರ ಬಳಿ ಹೋಗಿ ಹಳದಿ ವಸ್ತ್ರವನ್ನು ಅವರಿಗೆ ಒಂದು ಪ್ರೀತಿಪೂರ್ವಕವಾಗಿ, ದೇವಸ್ಥಾನದಲ್ಲಾದರೂ ಸರಿ ನಿಮ್ಮ ಗುರುಗಳ ಬಳಿಯಾದರೂ ಸರಿ, ಅವರಿಗೆ ಪ್ರೀತಿಪೂರ್ವಕವಾಗಿ ಹಳದಿ ಬಣ್ಣದ ಬಟ್ಟೆಯನ್ನು, ಗುರು ದೇವಸ್ಥಾನದಲ್ಲಿಂದರೆ
ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂತಹ ಅರ್ಚಕರಿಗಾಗಿರ್ಬೋದು, ಯಾರಿಗಾದ್ರೂ ಒಬ್ಬರಿಗೆ ವಸ್ತ್ರವನ್ನು ಕೊಟ್ಟು ಬರಬಹುದು. ಅಥವಾ ಮುಖ್ಯವಾಗಿ ನಿಮ್ಮ ಗುರುಗಳು ಯಾರಾದರೂ, ನಿಮ್ಮ ಶಾಲೆಯ ಗುರುಗಳಾಗ್ಬೋದು ಅಥವಾ ಇವತ್ತಿನವರೆಗೂ ಕೂಡ ಯಾವುದೇ ಗುರುಗಳಾಗಿದ್ರೂ ಕೂಡ ಅವರಿಗೆ ಈ ಒಂದು ಹಳದಿ ವಸ್ತ್ರವನ್ನು ದಾನದ ರೂಪದಲ್ಲಿ ನೀವು ನೀಡುವಾಗ ನಿಮಗೆ ಗುರುಬಲ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗ್ತದೆ. ಹಾಗೆ ನಿಮ್ಮ ಜೀವನದಲ್ಲಿ ಈಗ ನಾವು ಹೇಳಿರತಕ್ಕಂತಹ ಇಷ್ಟೊತ್ತು ಮಾತಾಡಿರತಕ್ಕಂತಹ ಸಮಸ್ಯೆಗಳು ಯಾವುದೇ ಬರೋದಿದ್ರೂ ಕೂಡ ಒಂದಷ್ಟು ಮಟ್ಟಿಗೆ ಆ ಸಮಸ್ಯೆಗಳು ಕಮ್ಮಿ ಆಗುವಂಥದ್ದಾಗುತ್ತೆ. ಹಾಗೆ ಮಿಥುನ ರಾಶಿಯವರಿಗೆ ಅವರ ಜೀವನದಲ್ಲಿ ಎಲ್ಲವೂ ಪ್ರಾಪ್ತಿಯಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.